ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹರಿಯುತ್ತಿರುವ ಎಚ್ಎನ್ ವ್ಯಾಲಿ ನೀರು ಬಳಕೆಗೆ ಯೋಗ್ಯವಿಲ್ಲ ಎಂದು ಆರೋಪಿಸಿ ಬಿಜೆಪಿ ಯುವ ಮುಖಂಡ ಹರೀಶ್ ಕೆ ರೆಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ನಗರದ ಕಂದವಾರ ಕೆರೆಯ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ಮೂರನೇ ಹಂತದ ಶುದ್ಧೀಕರಣ ನಡೆಸದೆ ಕೆರೆಗಳಿಗೆ ನೀರು ಹರಿಸುತ್ತಿರುವುದನ್ನು ಖಂಡಿಸಿ ಈ ನೀರಿನಿಂದಾಗಿ ಜಿಲ್ಲೆಯ ಜನರ ಆರೋಗ್ಯದಲ್ಲಿ ಏರುಪೇರಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹರೀಶ್ ರೆಡ್ಡಿ, ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದು ಎಚ್ಎನ್ ವ್ಯಾಲಿ ನೀರಿನ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಮೂರನೇ ಹಂತದ ಶುದ್ಧೀಕರಣ ಮಾಡದಿದ್ದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಜನರ ಜೀವದ ಜೊತೆ ಚೆಲ್ಲಾಟವಾಡುತ್ತಿದೆ ಎಂದು ಕಿಡಿಕಾರಿದ್ದು, ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಕಾರ್ಯಕರ್ತರು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ಮನೆಗೆ ಕೆರೆ ನೀರನ್ನು ಕಳುಹಿಸುವುದಾಗಿ ಘೋಷಿಸಿದ್ದರು. ಇದಕ್ಕಾಗಿ ಬಾಟಲಿಗಳಲ್ಲಿ ನೀರನ್ನು ತುಂಬಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಡಳಿತದಲ್ಲಿ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಮೂರನೇ ಹಂತದ ಶುದ್ಧೀಕರಣ ಕಾರ್ಯವನ್ನು ಆರಂಭಿಸಬೇಕು ಎಂದು ಒತ್ತಾಯಿಸಿದ್ದು, ಈ ಕುರಿತು ಪ್ರತಿಕ್ರಿಯೆ ನೀಡಿದ ಹರೀಶ್ ಕೆ ರೆಡ್ಡಿ, ಎಚ್ಎನ್ ವ್ಯಾಲಿ ನೀರಿನಿಂದಾಗಿ ಜಿಲ್ಲೆಯ ಜನತೆ ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದಾರೆ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ನೀರಿನ ಶುದ್ಧೀಕರಣಕ್ಕೆ ಕ್ರಮ ಕೈಗೊಳ್ಳಬೇಕು, ಅಲ್ಲದಿದ್ದರೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದು ತಿಳಿಸಿದ್ದಾರೆ. 3-4 ದಿನಗಳ ಹಿಂದೆ ಮಾನ್ಯ ಸಚಿವರಾದಂಥ MC ಸುಧಾಕರ್ ಒಂದು ಹೇಳಿಕೆ ಕೊಡ್ತಾರೆ, ಮೂರನೇ ಹಂತದ ಶುದ್ಧೀಕರಣ ಅವಶ್ಯಕತೆ ಇಲ್ಲ. ಯಾಕೆ ಸರ್ ಅವಶ್ಯಕತೆ ಇಲ್ಲ? ನಾವು ಕೆರೆಗೆ ನೀರು ಬಿಟ್ಟಿರೋದು ಕುಡಿಯೋಕ್ಕಲ್ಲ, ವ್ಯವಸಾಯಕ್ಕೂ ಯೋಗ್ಯ ಅಲ್ಲ ಅಂತ ಕೂಡ ಅವರೇ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಯಾಕೆ ಸರ್ ಯೋಗ್ಯ ಇರಬಾರ್ದು? ಯಾಕೆ ಸರ್ ನಾವು ನೀರು ಕುಡಿಯೋಕ್ಕೆ ಬಳಸಬಾರ್ದು? ಮೂರನೇ ಹಂತದ ಶುದ್ಧೀಕರಣ ತಾವು ಯಾಕೆ ಮಾಡಬಾರ್ದು? ಎಷ್ಟು ಸಲ ನಾವು ನಿಮ್ಮಲ್ಲಿ ಮನವಿ ಕೊಟ್ಟಿದ್ವಿ, ಎಷ್ಟು ಸಲ ನಿಮ್ಮನ್ನು ಕೇಳ್ಕೊಂಡಿದೀವಿ, ಎಷ್ಟು ಸಲ ನಾವು ಇದು ಮಾಡಿದ್ವಿ. ನಿನ್ನೆ ಬಜೆಟ್ ಇತ್ತು, ಬಜೆಟ್ವರೆಗೂ ಕೂಡ ನಾವು ಕಾತ್ವಿ, ಏನೋ ಬಜೆಟಲ್ಲಿ ಏನಾದರೂ ಒಂದು. ಇವತ್ತಿನ ದಿನ ಇಂಥ ದರಿದ್ರ ಪರಿಸ್ಥಿತಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ನಿರ್ಮಾಣ ಆಗಿದೆ. ನಾವೆಲ್ಲರಲ್ಲೂ ಕೂಡ ಮನವಿ ಮಾಡ್ತೀವಿ. ಆಮೇಲೆ ಸರ್, ಒಂದ್ಸಲ ಅಧಿಕಾರಕ್ಕೆ ಬಂದ್ರೆ 100 ಕೋಟಿ 1000 ಕೋಟಿ ಆಸ್ತಿಗಳು ಬೇಗ 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 ವೃದ್ಧಿ ಆಗ್ಬಿಡ್ತವೆ. ದೊಡ್ಡ ಮನೆಗಳಲ್ಲಿ ಫಿಲ್ಟರ್ಗಳು ಹಾಕ್ಸ್ಕೊಂಡು ಒಳ್ಳೊಳ್ಳೆ ಕಂಪ್ನಿಗಳ ನೀರುಗಳನ್ನೇ ಕುಡಿತಾರೆ ಅವರು. ನಾವು ನೀವೆಲ್ಲ ಲೋಕಲಲ್ಲಿ ಇದೇ ಗ್ರಾಮದಲ್ಲಿ ಪಕ್ಕದಲ್ಲಿ ಇಲ್ಲೇ ಇರೋರು ನಾವೆಲ್ಲ. ಈ ನೀರನ್ನ ನಾವು ಸ್ನಾನಕ್ಕೂ ಬಳಸಬೇಕು, ಅಡುಗೆಗೂ ಬಳಸಬೇಕು, ಮತ್ತೆ ನಾವು ವ್ಯವಸಾಯಕ್ಕೂ ಬಳಸಬೇಕು. ಇನ್ನು ನಮ್ಗೆ ಈ ನೀರು ಬಿಟ್ಟರೆ ಗತಿ ಇಲ್ಲ. ದೊಡ್ಡದಾಗಿ ಕಳೆದ 10-15 ವರ್ಷಗಳಿಂದ ಯಾವುದೇ ಸರ್ಕಾರ ಇರಲಿ, ನಾನು ಎಲ್ಲ ಸರ್ಕಾರಗಳನ್ನು ಕೂಡ ಪ್ರಶ್ನೆ ಮಾಡ್ತೀನಿ ಒಬ್ಬ ರೈತನ ಮಗನಾಗಿ. 8,000 ಚಿಲ್ಲರೆ ಕೋಟಿ ಬಜೆಟ್ ಇಂದ ಪ್ರಾರಂಭ ಆದಂತ ಎತ್ತಿನಹೊಳೆ ಯೋಜನೆ ಇವತ್ತು 20-25,000 ಕೋಟಿವರೆಗೂ ತಲುಪಿದೆ. ಯಾಕೆ ನೀವು ಇದ್ರ ವಿರುದ್ಧ ಪ್ರಶ್ನೆ ಮಾಡ್ತಾ ಇಲ್ಲ? ಯಾಕೆ ನೀವು ಇದನ್ನ ಆದಷ್ಟು ಬೇಗ ಶೀಘ್ರ ನೀವು ಪರಿಹಾರ ಕೊಡ್ತಾ ಇಲ್ಲ? ಸರ್, ಮತ್ತೊಮ್ಮೆ ನಾನು ನಿಮ್ಮ ಎಲ್ಲಾ ಮಾಧ್ಯಮದವರಲ್ಲಿ ನಿಮ್ಮ ಕಾಲು ಕೈ ಹಿಡಿದು ಬೇಡ್ಕೊಂತೀನಿ ಸರ್, ಇದನ್ನ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಕ್ಷೇತ್ರದ ಪ್ರತಿ ಮನೆಗೂ ಇದು ತಲುಪಂಗ್ ಮಾಡಿ ಇಲ್ಲಿನ ಜನಗಳ ಪ್ರಾಣ ಉಳಿಸಿ ಸಾರ್. ಭಿಕ್ಷೆ ಬೇಡ ಕೇಳ್ಕೊಂತಾ ಇದೀವಿ, ಪ್ರಾಣ ಉಳಿಸಿ, ನಿಮ್ ಕೈಯಲ್ಲಿ ಆಗುತ್ತೆ. 4 ಲಕ್ಷ ಚಿಲ್ಲರೆ ಬಜೆಟ್, 4 ಲಕ್ಷ ಕೋಟಿ ಚಿಲ್ಲರೆ ಬಜೆಟ್ ಮಂಡನೆ ಮಾಡಿರೋ ಹೆಗ್ಗಳಿಕೆ ನಿಮ್ಗಿದೆ. ಕೇವಲ 500-600 ಕೋಟಿ ಖರ್ಚಾಗ್ತದೆ ಸರ್ ಮೂರನೇ ಹಂತ ಶುದ್ಧೀಕರಣ ಮಾಡಕ್ಕೆ. ಯಾಕೆ ಸರ್ ಮಾಡಬಾರ್ದು ನೀವು? ನಿಮ್ಗೆ ಇದ್ರ ಮೇಲೆ ಜವಾಬ್ದಾರಿ ಇಲ್ವಾ? ನಿಮ್ಗೇನ್ ನೈತಿಕತೆ ಇಲ್ವಾ? ನೀವು ಮನುಷ್ಯರೇ ಅಲ್ವಾ? ಯಾಕೆ ಇಲ್ಲಿ ಕಿಡ್ನಿ ಸಮಸ್ಯೆ, ಕ್ಯಾನ್ಸರ್ ಬರೋದು ಸಾಮಾನ್ಯ ಜನರಿಗಲ್ವಾ? ಆ ನೋವು ನಿಮ್ಮ ಕುಟುಂಬದಲ್ಲಿ ಆದಾಗಲ್ವಾ ಗೊತ್ತಾಗೋದು? ನಿಮ್ಮ ಮನೆಗಳವ್ರಿಗೆ ಯಾರಿಗಾದ್ರೂ ಆದಾಗಲ್ವಾ ಗೊತ್ತಾಗೋದು? ಸಾಮಾನ್ಯ ಜನರಿಗೆ ಆಗೋದಲ್ವಾ? ನಮ್ಗೇನಾದ್ರೆ ಬಿಡಿ ಅಂತ. ದಿನ ಹೋದ್ರೆ ಕಂಟಿನ್ಯೂ ಆದ್ರೆ ನಾವೇ ಓದ್ತೀವಿ ಬಾಣ.